ರಂಗೇರಿದೆ ವಿಧಾನ ಪರಿಷತ್ ಚುನಾವಣಾ ರಣಕಣ. ಪರಿಷತ್ ಅಖಾಡದಲ್ಲಿ ದಳಪತಿಗಳಿಗೆ ಒಂದು ಲೆಕ್ಕದಲ್ಲಿ ಡಬಲ್ ಟೆನ್ಷನ್. ಒಂದು ಲೆಕ್ಕದಲ್ಲಿ ಈ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸೋದಿದೆಯಲ್ಲ, ಕುಮಾರಸ್ವಾಮಿ ಅವರಿಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಇದೆ. ಯಾಕಂದರೆ NDA ಮೂರನೇ ಅಭ್ಯರ್ಥಿ ಗೆಲುವಿಗೆ 4ರಿಂದ 5 ಮತಗಳ ಕೊರತೆ ಇದೆ. ಗೋವಿಂದರಾಜು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹೇಗಾದರೂ ಮಾಡಿ ಈ ಕಾಂಗ್ರೆಸ್ ಪಾಳೆಯದಿಂದ ಓಟ್ಗಳನ್ನು ಪಡೀಬೇಕು ಅಂತ ಸಾಧ್ಯನಾ? ಅದು ಸಾಧ್ಯನಾ? 5 ಮತಗಳು ಹೇಗಾದರೂ ಮಾಡಿ ಪಡಿಬೇಕು. ಇನ್ನೂ ಅವ್ರಿಗೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂತಂದರೆ ಅಡ್ಡ ಮತದಾನದ ಭೀತಿ. ಈ GT ದೇವೇಗೌಡ ಮತ್ತು ಹನೂರು ಮಂಜುನಾಥ್, ಸೊ ಅವ್ರು ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ರ ಮೇಲಿದೆ. ಅದಕ್ಕೆ ನೋಡಿ, ರಾಜಕಾರಣ ಅನ್ನುವಂಥದ್ದು ಯಾವತ್ತೂ ಕೂಡ ಓಪನ್ನಾಗಿರಬೇಕು. ಯಾರನ್ನೋ ದೂರ ಇಟ್ಟುಬಿಡ್ತೀವಿ, ಯಾರಿಗೋ ಅವಮಾನ ಮಾಡಿಬಿಡ್ತೀವಿ, ತಪ್ಪುಗಳಾಗ್ಬೋದು, ಇಲ್ಲ ಅನ್ನಲ್ಲ. ಮೈಸೂರಿನಲ್ಲಿ ಹೆಂಗೆ ಮಗನ್ನ ಬಳಸ್ಕೊಂಡು ತಂದೆನ ದೂರ ಇಟ್ಟು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಲ್ಲ JDS, ಅದು ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದಂಥ ರೀತಿ GT ದೇವೇಗೌಡರ ಬಗ್ಗೆ. ಈಗ GT ದೇವೇಗೌಡ ಓಟ್ ಹಾಕ್ತಾರಾ? ಹನೂರು ಮಂಜುನಾಥ್ ಓಟ್ ಹಾಕ್ತಾರಾ? ಅವ್ರೇನು ಮಾಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಈಗಾಗಲೇ ಅವ್ರಿಗೆ ಮನವೊಲಿಕೆ ಪ್ರಕ್ರಿಯೆಗಳು ಕೂಡ ಶುರು ಆಗಿದೆ. ಸುನಿಲ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ 5ನೇ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ BJP ಮತ್ತು JDS ಕಸರತ್ತು ನಡೀತಾ ಇದೆ. ಅದರಲ್ಲೂ ಈ JDSಗೆ ಒಂದು ದೊಡ್ಡ ಸವಾಲು, ಏನಂತೀರಿ? ಖಂಡಿತ ರಂಗನಾಥ್, ಈಗಾಗಲೇ ಪರಿಷತ್ನ ರಣಕಣ ಸಾಕಷ್ಟು ರಂಗೇ ಇರ್ತಾರೆ. ಅದರಲ್ಲೂ ಕೂಡ ಈ ಬಾರಿಯ ವಿಧಾನ ಪರಿಷತ್ನ ಚುನಾವಣೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಅದರಲ್ಲಿ ಈಗಾಗಲೇ ಐದನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯ ಕಸರತ್ತನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ JDS ನಾಯಕರಿಗೆ ಈ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಡಬಲ್ ಟೆನ್ಷನ್ ಕೂಡ ಶುರುವಾಗಿದೆ. ಒಂದು ಕಡೆ ಈಗಾಗಲೇ NDA ಮೂರನೇ ಅಭ್ಯರ್ಥಿಯನ್ನು ಹಾಕಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸಂದೇಶವನ್ನು ಕುಮಾರಸ್ವಾಮಿ ಅವರು ರವಾನೆ ಮಾಡಬೇಕು. ಆ ಒಂದು ಹಿನ್ನೆಲೆ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ 4ರಿಂದ 5 ಮತಗಳ ಕೊರತೆ ಇದೆ. ಅದನ್ನ ಕಾಂಗ್ರೆಸ್ನಿಂದ ಯಾವ ರೀತಿಯಾಗಿ ಸೆಳೆಯಬೇಕು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರ ಪಕ್ಷದ ಶಾಸಕರಿಂದ ಅಡ್ಡ ಮತದಾನದ ಒಂದು ರೀತಿ ಆತಂಕ ಕೂಡ ಇದೆ. ಪ್ರಮುಖವಾಗಿ ಈಗಾಗಲೇ GT ದೇವೇಗೌಡರು ಪಕ್ಷದಿಂದ ಸಾಕಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹನೂರು ಮಂಜುನಾಥ್ ಅವರು ಕೂಡ ಪಕ್ಷದಿಂದ ದೂರ ಉಳಿದಿದ್ದಾರೆ. ಯಾವುದೇ ರೀತಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿಲ್ಲ. ಅವರಿಂದ ಅಡ್ಡ ಮತದಾನ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ನಿಂದ ಮತನ ಸೆಳೆಯಬೇಕಾದ ಒಂದು ಕಡೆ ತಲೆಬಿಸಿ ಆದರೆ, ಮತ್ತೊಂದೆಡೆ ಪ್ರಮುಖವಾಗಿ ಅವರಿಂದ ಆಗುವಂತ ಅಡ್ಡ ಮತದಾನವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಮನವೊಲಿಕೆ ಪ್ರಯತ್ನವನ್ನು ಕೂಡ ನಡೀತಾ ಇದೆ. ಈಗಾಗಲೇ GT ದೇವೇಗೌಡರ ಮನವೊಲಿಕೆಗೆ ಹಿರಿಯ ಶಾಸಕರಿಗೆ ಈಗಾಗಲೇ ಒಂದಷ್ಟು ಜವಾಬ್ದಾರಿಯನ್ನು ಕೊಟ್ಟಿದೆ. ಹನೂರು ಮಂಜುನಾಥ್ ಅವರ ಮನವೊಲಿಕೆಗೂ ಕೂಡ ಈಗಾಗಲೇ ಪ್ರಯತ್ನ ಕೂಡ ನಡೀತಾ ಇದೆ. ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಹನೂರು ಮಂಜುನಾಥ್ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಚುನಾವಣೆ ಅಲ್ಲಿ ಗೌಪ್ಯ ಮತದಾನ ಆದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಯಾರಿಗೆ ಮತ ಹಾಕ್ತಾರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಈ ಹಿಂದೆ ಸಾಕಷ್ಟು ಪಕ್ಷದ ಅಭ್ಯರ್ಥಿಗಳೇ ಸೋತಿರುವಂತಹ ಉದಾಹರಣೆಗಳಿದೆ, ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿರುವಂತಹ ಉದಾಹರಣೆಗಳಿದೆ. ಹಾಗಾಗಿ ಒಂದು ಕಡೆ ಈಗಾಗಲೇ DK ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಮೊದಲ ಚುನಾವಣೆ ಆದರೆ, ಕುಮಾರಸ್ವಾಮಿ ಅವರಿಗೆ 5ನೇ ಅಭ್ಯರ್ಥಿನ ಸೋಲಿಸಿ 3ನೇ ಅಭ್ಯರ್ಥಿನ ಗೆಲ್ಲಿಸುವ ಸವಾಲು ಕೂಡ ದಟ್ಟವಾಗಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.